ನಮಸ್ತೆ, ಕಲೆಗೂಡಿಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ಬ್ಲೌಸ್ ಸ್ಲೀವ್ಸ್ ಹೊಲಿಯೋದು ಹೇಗೆ ಅಂತ ನೋಡುವ. ಲೈನಿಂಗ್ ಬಟ್ಟೆಯನ್ನು 4 ಪದರವಾಗಿ ಮಡ್ಚಿಟ್ಕೊಂಡು ಅಳತೆ ಬ್ಲೌಸನ್ನು ಅದರ ಮೇಲೆ ಹಾಕ್ಕೊಂಡು ಕೆಳಗಡೆ ಅರ್ಧ ಇಂಚು ಹಾಗೆ ಮೇಲ್ಗಡೆ ಅರ್ಧ ಇಂಚು ಹೊಲಿಗೆಗಾಗಿ ಇಟ್ಕೊಡಿ. ಅಗಲದಲ್ಲಿ ಮಾರ್ಜಿನ್ಗಾಗಿ 2 ಇಂಚನ್ನು ಎಕ್ಸ್ಟ್ರಾ ಕೊಡಿ. ಮಾರ್ಕ್ ಹಾಕ್ಕೊಂಡಾದ ನಂತರ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಮಿಡಲ್ ಯಾವುದು ಅಂತ ಗೊತ್ತಾಗಲಿ ಅಂತ ಒಂದು ನಾಚನ್ನು ಸಹಿತ ಹಾಕ್ಕೊಂಡೆ. ಮುಂಭಾಗಕ್ಕೆ ಬರುವ ಸ್ಲೀವ್ಸ್ನ ಭಾಗವನ್ನು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಅದರಿಂದ ಮುಂಭಾಗಕ್ಕಿಂತ ಹಿಂಭಾಗವನ್ನು 1 ಇಂಚು ಹಿಂದೆ ಇಟ್ಟುಕೊಂಡು ಉಳಿದಿರೋಂಥ ಬಟ್ಟೆಯನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕನ್ನು 15 ಸೆಂಟಿಮೀಟರ್ ಉದ್ದವಾಗಿ ಕಟ್ ಮಾಡಿಕೊಂಡೆ. ಅಗಲದಲ್ಲಿ ಹೆಚ್ಚಿಗೆ ಬಟ್ಟೆ ಇರಲಿಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿದೆ. ಬಟ್ಟೆಯ ಬ್ಯಾಕ್ ಸೈಡ್ಗೆ ತಿರ್ಸ್ಕೊಂಡು ಡಿಸೈನ್ ಮಾಡೋದಕ್ಕಾಗಿ ಇದರ ಮಿಡ್ಲ್ ಯಾವುದು ಅಂತ ಗುರ್ತು ಮಾಡ್ಕೊಳ್ಳಿ. ಹಾಗೆ ಮಿಡ್ಲಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ, ಆ ಕಡೆ ಮತ್ತು ಈ ಕಡೆ ಇನ್ನೊಂದು ಗೆರೆ ಹಾಕ್ಕೊಳ್ಳಿ. ಅಡ್ಡದಲ್ಲಿ ಗೋಲ್ಡ್ ಲೈನ್ ಇದ್ದಿದ್ದರಿಂದಾಗಿ ನಾನು ಲೈನನ್ನು ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ಬೇಕಾಗತ್ತೆ. ಚೌಕ ಬಾಕ್ಸ್ಗಳು ಬರಬೇಕು, ಹಾಗೆ ಲೈನ್ ಹಾಕ್ಕೋಬೇಕು. ಒಂದು ಬಾಕ್ಸ್ ಬಿಟ್ಟು ಒಂದು ಬಾಕ್ಸಿಗೆ ಅಡ್ಡ ಲೈನನ್ನು ಹಾಕ್ತಾ ಹೋಗಿ, ಜಿಗ್ಜಾಗ್ ಶೇಪಲ್ಲಿ ಬರಬೇಕು. ಲೈನನ್ನು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯನ್ನು ಸೇರಿಸಿ ಹೊಲಿಗೆಯನ್ನು ಮಾಡಬೇಕು. ಹಿಂದ್ಗಡೆ ಹೊಲಿಗೆ ಕಾಣಬಾರ್ದು. ಚೌಕ ಬಾಕ್ಸಲ್ಲಿ ಹಾಕಿರುವ ಲೈನನ್ನು ಒಂದಾದ ನಂತರ ಒಂದನ್ನು ಜಿಗ್ಜಾಗ್ ಶೇಪಲ್ಲಿ ಕೈ ಹೊಲಿಗೆಯನ್ನು ಹಾಕ್ತಾ ಹೋಗಿ. ಕೈ ಹೊಲಿಗೆ ಮುಗಿದ ನಂತರ ಹೀಗೆ ಕಾಣುತ್ತೆ. ಮಧ್ಯದ ಹೊಲಿಗೆಗೆ ಸರಿಯಾಗಿ ಸೈಡಲ್ಲಿ ನೆರಿಗೆಯನ್ನು ಕೊಡ್ತಾ ಹೊಲಿತಾ ಬನ್ನಿ. ಎರಡೂ ಸೈಡ್ ಹೊಲಿದಾದ ನಂತರ ಲೈನಿಂಗನ್ನು ಸೇರಿಸಿ ಹೊಲ್ಕೊಳ್ಳಿ. ಅದರ ಬ್ಲೌಸಿಗೆ ಅಟ್ಯಾಚ್ ಮಾಡಿದ್ರೆ ಆಯಿತು. ಸ್ಲೀವ್ಸ್ ಹೇಗಾಗಿದೆ ಎಂದು ವೇರ್ ಮಾಡಿದಂಥ ಫೋಟೋವನ್ನು ಹಾಕಿದ್ದೇನೆ, ಮುಂದೆ ನೋಡಿ. ಈ ಸ್ಲೀವ್ಸ್ ಡಿಸೈನ್ ನನಗಂತೂ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.